ಹಾಯ್ ಫ್ರೆಂಡ್ಸ್, ನಮಸ್ತೆ. ಗ್ರಾಮೋನ್ ನಾಗರಿಕ ಸೇವಾ ಕೇಂದ್ರ ಯೂಟ್ಯೂಬ್ ಚಾನಲಿಂದ ನಿಮಗೆ ಸ್ವಾಗತ. ಇವತ್ತು ನಿಮಗೆ ಒಂದು ಒಳ್ಳೆಯ ಸುದ್ದಿ ಬಂದಿದೆ. ಮೇರಾ ರೇಷನ್ ಆ್ಯಪ್ ಅಂತ ನಿಮಗೆ ಹೊಸ ಆ್ಯಪ್ ಬಿಟ್ಟಿದ್ದಾನೆ. ನೀವು ಅದು ನಿಮಗೆ ಆ್ಯಪ್ ಬೇಕಂದರೆ ಪ್ಲೇಸ್ಟೋರ್ಗೆ ಹೋಗಿ ಮೇರಾ ರೇಷನ್ ಆ್ಯಪ್ ಅಂತ ಓಪನ್ ಮಾಡ್ಕೊಳ್ಳಿ. ನಮ್ಮ ವಿಡಿಯೋ ನೋಡುವಂಥ ಎಲ್ಲ ವ್ಯಕ್ತಿಗಳು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮೇರಾ ರೇಷನ್ ಆ್ಯಪ್ ಅಂತ ನಿಮಗೆ ಮೇರಾ ಪಡಿತರ ಅಂತ ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಬೆನಿಫಿಷರಿ ಯಾರು ಇರ್ತಾರಲ್ಲ ಅವ್ರದ್ದು ಆಧಾರ್ ನಂಬರ್ ಕೇಳುತ್ತೆ. ನಿಮ್ಮದು ಆಧಾರ್ ನಂಬರ್ ಹಾಕಬೇಕು. ನಿಮ್ಮ ಆಧಾರ್ ನಂಬರ್ ಹಾಕಿದ ಮೇಲೆ ಅದೊಂದು ಕ್ಯಾಪ್ಚಾ ಕೇಳುತ್ತೆ. ಕ್ಯಾಪ್ಚಾ ಹಾಕಿ ಕ್ಯಾಪ್ಚಾ ಹಾಕಿದ ಮೇಲೆ ಲಾಗಿನ್ ಮಾಡಿ. ಒ ಟಿ ಪಿ ಕೇಳುತ್ತೆ. ಒ ಟಿ ಪಿ ಹಾಕಿ. ಒ ಟಿ ಪಿ ಹಾಕಿದ ಮೇಲೆ ನಿಮಗೆ ಅಲೋ ಅಂತ ಕೇಳುತ್ತೆ. ಅಲೋ ಕ್ಲಿಕ್ ಮಾಡಿ. ಅಲೋ ಕ್ಲಿಕ್ ಮಾಡಿದ್ಮೇಲೆ ಪರಿಶೀಲಿಸಿ ಅಂತ ಮುಂದುವರಿಸಿ. ನಿಮಗೆ ಒ ಟಿ ಪಿ ಯಶಸ್ವಿಯಾಗಿ ಅಂತ ಬರುತ್ತದೆ. ಆಮೇಲೆ ಎಮ್ ಪಿನ್ ಅಂತ ಕ್ರಿಯೇಟ್ ಮಾಡೋಕ್ಕೆ ಆಪ್ಷನ್ಸ್ ಕೊಡುತ್ತೆ. ನಿಮಗೆ ನಿಮ್ಮದೇ ಆದಂಥ ಒಂದು ಪಿನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಮತ್ತು ಎಂಟರ್ ಕೇಳುತ್ತೆ. ಎಂಟರ್ ಪಿನ್ ಕೇಳಿದ್ಮೇಲೆ ಕ್ರಿಯೇಟ್ ಸಕ್ಸಸ್ಫುಲ್ ಎಮ್ ಪಿನ್ ಅಂತ ಬರುತ್ತೆ. ಆಮೇಲೆ ನಿಮಗೆ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಸ್ಕಿಪ್ ಹೊಡೆದ್ಮೇಲೆ ನಿಮಗೆ ನಿಮ್ಮದೇ ಆದಂಥ ಒಂದು ಪೋರ್ಟಲ್ ಓಪನ್ ಆಗುತ್ತೆ ಮೇರಾ ರೇಷನ್ ಆ್ಯಪ್ದು. ಆಮೇಲೆ ಇದರಲ್ಲಿ ನಿಮ್ಮದು ರೇಷನ್ ನಂಬರ್ ಬರುತ್ತೆ. ಮತ್ತು ರೇಷನ್ ನಂಬರ್ ಅಂದರೆ ನಿಮ್ಮದು ಪಡಿತರ ಚೀಟಿಯ ನಂಬರು, ಮತ್ತು ನಿಮ್ಮದು ಎಷ್ಟು ಜನ ಇರ್ತಿರಲ್ಲ ಅವ್ರದ್ದು ಅಷ್ಟು ಜನ ನೇಮು ಮತ್ತು ಅವ್ರ ಏಜು ಎಲ್ಲ ತೋರಿಸುತ್ತೆ. ಆಮೇಲೆ ನಿಮಗೆ ಟ್ರ್ಯಾಕ್ ಮಾಡಲು ನಿಮಗೆ ನಿಮ್ಮ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿದಾಗ ಎಲ್ಲಿ ಇರುತ್ತೆ ಅಂತ ಟ್ರ್ಯಾಕ್ ಮೇಲೆ ಕ್ಲಿಕ್ ಮಾಡಿದಾಗ ಟ್ರ್ಯಾಕ್ ಆಪ್ಷನ್ ತೋರಿಸುತ್ತೆ. ಆಮೇಲೆ ನೀವು ರೇಷನ್ ತೊಗೊಂಡು ಎಲ್ಲ ಡೀಟೇಲ್ಸ್ ಹಾಗೂ ಮ್ಯಾನೇಜ್ ಫ್ಯಾಮಿಲಿ ಡೀಟೇಲ್ಸ್ ಅಂದರೆ ನಿಮ್ಮದು ಫ್ಯಾಮಿಲಿ ಎಲ್ಲ ಡೀಟೇಲ್ಸ್ ತೋರಿಸಿದ ಮೇಲೆ ಇನ್ನೂ ಅಪ್ಡೇಟ್ ಇದೆ. ಈ ಆ್ಯಪು ಇನ್ನೂ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ್ರೆ ನಿಮಗೆ ಒಂದೊಂದೇ ಅಪ್ಡೇಟ್ ಮಾಡ್ಕೊಳ್ಳೋಕ್ಕೆ ಆಪ್ಷನ್ ಕೊಡ್ತಾರೆ. ಇದು ರೇಷನ್ ಕಾರ್ಡ್ ಟ್ರಾನ್ಸ್ಫರ್ ಟೈಪ್ ಅಂದರೆ ನೀವು ಯಾವ APL BPL ಮತ್ತು ಅಂತ್ಯೋದಯ ಅಂತ ಕಾರ್ಡ್ ಅಪ್ಡೇಟ್ ಮಾಡ್ಕೋಬೋದು. ಹಾಗೆ ಮೆಂಬರ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರಲ್ಲ, ಇದರಲ್ಲಿ ನೀವು ಮೆಂಬರ್ ಆ್ಯಡ್ ಮಾಡ್ಕೋಬೋದು. ಅವರೆಲ್ಲ ಪರ್ಸನಲ್ ಡೀಟೇಲ್ಸ್ ಹಾಕಬೇಕು. ಡೀಟೇಲ್ಸ್ ಹಾಕಿದ್ಮೇಲೆ ನಿಮಗೆ ಲಾಸ್ಟು ನೆಕ್ಸ್ಟ್ ಅಂತ ಆಪ್ಷನ್ಸ್ ಬರುತ್ತೆ. ಆಪ್ಷನ್ಸ್ ಬಂದಮೇಲೆ ಅಲ್ಲೇ ಮುಂದೆಲ್ಲ ಪ್ರೊಸೆಸ್ ಬರುತ್ತೆ. ಪ್ರೊಸೆಸ್ ಏನೇನಿದೆ ಅದನ್ನು ಮಾಡ್ಕೊತ ಹೋದ್ಮೇಲೆ ನಿಮಗೆ ಆಮೇಲೆ ಸಬ್ಮಿಟ್ ಅಂತ ಆಪ್ಷನ್ಸ್ ಬರುತ್ತೆ. ಸಬ್ಮಿಟ್ ಮಾಡಿದ್ಮೇಲೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ನಿಮಗೆ. ಧನ್ಯವಾದಗಳು.